ಎಲ್ರಿಗೂ ನಮಸ್ಕಾರ. ನಾನು ಅನ್ವಿತಾ ರಾಕೇಶ್. ಇವತ್ತು ನಮ್ಮ ಮನೆಯಲ್ಲಿ ಯುಗಾದಿ ಹಬ್ಬದ ಕ್ಲೀನಿಂಗ್ ಮಾಡ್ತಾಯಿದ್ದೀವಿ. ವರ್ಷದ ಮೊದಲನೇ ಹಬ್ಬ ಯುಗಾದಿ ಹಬ್ಬ, ಎಲ್ಲರೂ ಮನೇಲೂ ಕ್ಲೀನ್ ಮಾಡ್ತಾ ಇರ್ತಾರೆ. ಸೊ ನಮ್ಮ ಮನೇಲಿ ಕೂಡ ನಾವು ವಾರದಿಂದ ಕ್ಲೀನಿಂಗನ್ನು ಸ್ಟಾರ್ಟ್ ಮಾಡಿದ್ದೀವಿ. ಅದೇ ನಮ್ಮ ಮನೇಲಿ ಜ್ಯೋತಿ ಮತ್ತು ನಾಗು ಅಂತ ಇಬ್ಬರು ಹೆಲ್ಪ್ ಮಾಡ್ತಾರೆ. ಅವರು ಕ್ಲೀನ್ ಮಾಡೋದಕ್ಕೆ ಅವರು ಪ್ರತಿ ವರ್ಷ ಕೂಡ ಬಂದು ಹೆಲ್ಪ್ ಮಾಡ್ತಾರೆ. ಜ್ಯೋತಿ ಆ್ಯಸ್ ಯೂಶ್ವಲ್ ನಮ್ಮ ಹೌಸ್ ಮೇಡು, ನಾಗು ಕೂಡ ನಮ್ಮ ಹೌಸ್ ಮೇಡ್ ಆಗಿದ್ಲು. ಅವಳು ಫಸ್ಟು ಕ್ಲೀನ್ ಮಾಡ್ತಾಯಿದ್ಲು. ಇವಾಗ ಹಬ್ಬ ಆಗಿರೋದ್ರಿಂದ ಇಬ್ಬರನ್ನೂ ಕರೆಸಿದ್ದೀವಿ, ಕ್ಲೀನ್ ಮಾಡಿಕೊಡ್ತಾ ಇದ್ದಾರೆ ಅವರು. ಇದು ಮೇಲ್ಗಡೆ ಫ್ಲೋರು, ಇಲ್ಲೆಲ್ಲ ಫುಲ್ಲು ಕ್ಲೀನ್ ಆಗಿದೆ ಆಲ್ರೆಡಿ. ಆದ್ದರಿಂದ ನಾನು ಅದನ್ನು ವ್ಲಾಗನ್ನಾಗಿ ಅಪ್ಡೇಟ್ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ಹೋದರೆ ಈ ಕಡೆ ಟೆರಸ್ ಕಾಣಿಸುತ್ತೆ. ಬಾಗಿಲು ತೆಗೆದ್ರೆ ನೋಡಿ, ಹೊರಗಡೆ ಟೆರಸ್ ಕಾಣಿಸುತ್ತೆ. ಹಾಗೂ ಅಲ್ಲಿ ಪಾಟ್ಗಳು ಹಾಕಿ ಗಿಡ ಹಾಕಿದ್ದೀವಿ. ಆಚೆಗಡೆ ಏನಕ್ಕೆ ನೋಡಿದ್ರೆ ಗಿಡ ಕಾಣಿಸುತ್ತೆ ಇಲ್ಲಿ. ಅದು ಕತ್ಲೆ ಇರೋದ್ರಿಂದ ನಾನೀಗ ಹೋಗಿಲ್ಲ. ನಾನು ಇನ್ನೊಂದ್ಸಲಿ ನೆಕ್ಸ್ಟ್ ಡೇ ಅದನ್ನು ವ್ಲಾಗನ್ನಾಗಿ ಅಪ್ಡೇಟ್ ಮಾಡ್ತೀನಿ. ಯೂಶ್ವಲಿ ರಾಕೇಶು ಅಲ್ಲಿ ಗಿಡಕ್ಕೆಲ್ಲ ನೀರು ಹಾಕೋದು. ಮಧ್ಯಾಹ್ನದ ಹೊತ್ತು ಬಂದಾಗ ಅವ್ರು ನೀರು ಹಾಕ್ತಾರೆ ಗಿಡಕ್ಕೆಲ್ಲ. ನೋಡಿ, ಇಲ್ಲೆಲ್ಲ ಫುಲ್ಲು ಕ್ಲೀನ್ ಆಗಿದೆ. ಮೇಲ್ಗಡೆ ಫ್ಲೋರೆಲ್ಲ ಫುಲ್ಲು ಕ್ಲೀನ್ ಮಾಡಿದ್ದಾರೆ, 3rd ಫ್ಲೋರೆಲ್ಲ. ಯಾಕಂದರೆ ಇಲ್ಲಿ ಜಾಸ್ತಿ ಯಾರೂ ಓಡಾಡೋದಿಲ್ಲ. ಆ್ಯಂಡ್ 2 ರೂಮ್ ಇದೆ ಮತ್ತು ವಾಶ್ರೂಮ್ ಇದೆ. ಅದು 2nd ಫ್ಲೋರು ಕೆಳಗಡೆ. ಇಲ್ಲೆಲ್ಲ ಗ್ಲಾಸಸ್ ಎಲ್ಲ ಕಾಲಿನ್ ಹಾಕ್ಬಿಟ್ಟು ಒರೆಸಿದ್ದಾರೆ ನೋಡಿ. ಅದರಿಂದ ಎಲ್ಲ ಫುಲ್ ಕ್ಲೀನಾಗಿ ಕಾಣ್ತಾ ಇದೆ. ಇಲ್ಲ ಬೇರೆ ದಿವಸ ಆದರೆ ಮಕ್ಕಳಿರೋದ್ರಿಂದ ಸ್ವಲ್ಪ ಫಿಂಗರ್ ಪ್ರಿಂಟ್ಸು ಅದು ಇದು ಗಲೀಜೆಲ್ಲ ಆಗಿರ್ತಿತ್ತು. ಬಟ್ ಇವತ್ತು ಎಲ್ಲ ಕ್ಲೀನ್ ಮಾಡಿರೋದ್ರಿಂದ ಲೈಟೆಲ್ಲ ರಿಫ್ಲೆಕ್ಟ್ ಆಗ್ತಾಯಿದೆ ನೋಡಿ. ಫುಲ್ಲು ಕ್ಲೀನಾಗಿ ಕಾಲಿನ್ ಹಾಕಿ ಒರೆಸಿ ಮತ್ತು ಇನ್ನೊಂದು ಒಣಬಟ್ಟೆಲಿ ಹಾಕಿ ಒರೆಸಿದ್ದಾರೆ. ಚೆನ್ನಾಗಿ ಕಾಣ್ತಾ ಇದೆ. ಅದಕ್ಕೆ ಇವತ್ತು ರೈಲಿಂಗ್ಸ್ ಎಲ್ಲ ಫುಲ್ಲು ಕ್ಲೀನಿಂಗ್ ಮುಗೀತು. ಇವತ್ತು 3 ಫ್ಲೋರ್ದು ಕ್ಲೀನಿಂಗ್ ಮುಗಿದಿದೆ ರೈಲಿಂಗ್ಸ್ದು. ಇಲ್ಲಿ ಈ ಕಡೆ ಒಂದು ರೂಮ್ ಇದೆ. ಇದನ್ನು ಕೂಡ ಒಳಗಡೆ ಎಲ್ಲ ಕಿಟಕಿಗಳನ್ನೆಲ್ಲ ಒರೆಸಿದ್ದಾರೆ. ಫಸ್ಟ್ ಎಲ್ಲ ಒಣಬಟ್ಟೆಲಿ ಒರೆಸ್ಕೊಂಡು ಆಮೇಲೆ ವೆಟ್ಟಾಗಿರೋಂತಹ ಕ್ಲಾತ್ ತೊಗೊಂಡು ಎಲ್ಲ ಒರೆಸ್ಕೊಂಡಿದ್ದಾರೆ. ಇಲ್ಲೂ ಕೂಡ ಎಲ್ಲ ಕ್ಲೀನಿಂಗ್ ಮುಗಿದಿದೆ ಈ ರೂಮಿಂದು ಕೂಡ. ಇಲ್ಲೇನೂ ಅಂಟ್ಕೊಂಡಿಲ್ಲ, ಯಾಕಂತ ಹೇಳಿದರೆ ಇದನ್ನು ಸ್ಟೋರ್ ರೂಮ್ ಆಗಿ ಕೂಡ ನಾವೇನು ಯೂಸ್ ಮಾಡಿಲ್ಲ. ಎಲ್ಲ ಕೂಡ ಎಲ್ಲ ನೀಟಾಗಿ ವಾಶ್ ಆಗಿದೆ. ಎಲ್ಲ ಒರೆಸಿದ್ದಾರೆ ನೀಟಾಗಿ. ಅಂದರೆ ಮಾಪಲ್ಲಿ ಒರೆಸಿರೋದು, ಲೈಸಲ್ಲಿ ಹಾಕ್ಕೊಂಡು ಒರೆಸ್ತಾರೆ. ಇಲ್ಲೂ ಕೂಡ ಅಷ್ಟೇ. ಇದು ಸ್ಟೋರ್ ರೂಮ್ ಥರನೇ ಯೂಸ್ ಮಾಡ್ತೀವಿ ನಾವು ಇದನ್ನು. ಇಲ್ಲಿ ಬೀರು ಇದೆ ನೋಡಿ. ಆ ಬೀರಲ್ಲಿ ನಾವು ಕಾರ್ಪೆಟು ಹಾಗೂ ಬೆಡ್ಶೀಟ್ಗಳು ಹಳೇದು ಎಲ್ಲ ತುಂಬಿದ್ದೀವಿ ಅಲ್ಲಿ. ಆ್ಯಂಡ್ ಕುಷನ್ ಸೆಟ್ಗಳದ್ದು ಪಿಲ್ಲೋಸ್ ಎಲ್ಲ ಆ ಬೀರಲ್ಲಿದೆ. ಎಲ್ಲ ಬಟ್ಟೆಗಳನ್ನೆಲ್ಲ ಅದಕ್ಕೆ ತುಂಬಿದ್ದೀವಿ. ಏನಾದರೂ ಫಂಕ್ಷನ್ಸ್ ಇದ್ದರೆ ಜಮಖಾನ ಅದು ಇದು ಎಲ್ಲ ಆ ಬೀರಲ್ಲಿದೆ. ಹಾಗೂ ಈ ದೊಡ್ಡ ದೊಡ್ಡ ಪಾತ್ರೆಗಳನ್ನೆಲ್ಲ ಇಲ್ಲಿ ಸ್ಟ್ಯಾಂಡಾಗಿ ಅಲ್ಲಿ ಇಟ್ಬಿಟ್ಟಿದ್ದೀವಿ, ಜೋಡಿಸಿದ್ದೀವಿ. ಪಾತ್ರೆಗಳನ್ನೆಲ್ಲ ಜೋಡಿಸಿದ್ದಾರೆ. ಆ್ಯಂಡ್ ಇಲ್ಲಿ ಮಕ್ಕಳದು ಪ್ಲೇ ಟಾಯ್ಸ್ ಇಟ್ಟಿದ್ದೀವಿ ಇಲ್ಲಿ. ಆ್ಯಂಡ್ ಇದೆಲ್ಲ ನೀಟಾಗಿ ಆರ್ಗನೈಸ್ಡ್ ಆಗಿದೆ. ಎಲ್ಲ ಗುಡಿಸಿ ಒರೆಸಿದ್ದಾರೆ ಆಲ್ರೆಡಿ. ಸೊ ನಾನೆಲ್ಲ ಗುಡಿಸಿ ಒರೆಸಿದ್ಮೇಲೆ ಇದೊಂದು ವ್ಲಾಗನ್ನು ಹಾಕ್ತಿದ್ದೀನಿ, ಕ್ಲೀನಾಗಿ ಕಾಣುತ್ತೆ ಅಂತ ಹೇಳಿ. ಇಲ್ಲೊಂದು ವಾಶ್ರೂಮ್ ಇದೆ. ಇದನ್ನು ಯಾರೂ ಯೂಸ್ ಮಾಡೋದಿಲ್ಲ ಜಾಸ್ತಿ. ರಾಕೇಶ್ ಅವ್ರು ಏನಾದರೂ ಅಪರೂಪ ಮೇಲ್ ಬಂದರೆ ಗಿಡಕ್ಕೆಲ್ಲ ನೀರು ಹಾಕಕ್ಕೆ ಬರ್ತಾರಲ್ಲ, ಅವಾಗ ಏನಾದರೂ ಅಪರೂಪ ಯೂಸ್ ಮಾಡೋದು ಅಷ್ಟೇ. ಯಾರೂ ಜಾಸ್ತಿ ಯೂಸ್ ಮಾಡಲ್ಲ ಮೇಲೆ. ಅದರಿಂದ ಅದು ಕ್ಲೀನಾಗೇ ಇದೆ ವಾಶ್ರೂಮು. ಇಲ್ಲಿ ಎಲ್ಲ ಕ್ಲೀನ್ ಮಾಡೋದು ಈಸಿ. ಆದರೆ ಅಲ್ಲಿ ಕಿಟಕಿ ಕಾಣಿಸುತ್ತೆ ನೋಡಿ, ದೊಡ್ಡ ಕಿಟಕಿಗಳು. ಅದನ್ನು ವಾಶ್ ಮಾಡೋದು ನಿಜವಾಗ್ಲೂ, ಅದನ್ನು ಕ್ಲೀನ್ ಮಾಡೋದು ನಿಜವಾಗ್ಲೂ ಒಂದು ದೊಡ್ಡ ಟಾಸ್ಕೆ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ಅಲ್ಲಿ ಏನೂ ಗ್ರಿಪ್ ಇಲ್ಲ. ದೊಡ್ಡದು ಏಣಿ ಹಾಕ್ಕೊಂಡು ಹತ್ಬಿಟ್ಟು ಅದನ್ನೆಲ್ಲ ಒರೆಸ್ಬೇಕಾಗತ್ತೆ. ಲಾಸ್ಟ್ ಟೈಮ್ ಅಂದರೆ ಅದಕ್ಕಿಂತ ಲಾಸ್ಟ್ ಟೈಮ್ 2 ವರ್ಷದ ಹಿಂದೆ, 2-3 ವರ್ಷಗಳ ಹಿಂದೆಯೇ ಹೇಳ್ಬೋದು, ಜ್ಯೋತಿ ಅವ್ರ ಹಸ್ಬೆಂಡು ಜಾನಿ ಬಂದು ಕ್ಲೀನ್ ಮಾಡಿಕೊಡ್ತಾಯಿದ್ರು ಅದನ್ನೆಲ್ಲ. ಬಟ್ ಆದರೆ ಈಗ ಅವರಿಲ್ಲ. ಸೊ ಯಾರಾದರೂ ಗಂಡಸರೇ ಅದನ್ನು ಕ್ಲೀನ್ ಮಾಡಬೇಕು. ಈ ಕಡೆಯಿಂದ ನಿಂತ್ಕೊಂಡು ಎಡ್ಕೋದಿಲ್ಲ ಅಷ್ಟೊಂದು ಫುಲ್ ಒರೆಸೋದಕ್ಕೆ. ಸೊ ಅದೊಂದು ಬ್ಯಾಲೆನ್ಸ್ ಇದೆ, ಅದೊಂದು ಕಿಟಕಿ. ಇನ್ನೆಲ್ಲ ಕಂಪ್ಲೀಟ್ ಆಗಿದೆ. ಇಲ್ಲಿ ಕ್ಲೀನಿಂಗ್ ಎಲ್ಲ ಮುಗಿದಿದೆ 3rd ಫ್ಲೋರ್ದು. ಇಲ್ಲಿ ನೋಡಿ, ಇದು 2nd ಫ್ಲೋರ್ ಕ್ಲೀನಿಂಗು. ನಾಗು ಮತ್ತು ಜ್ಯೋತಿ ಇಬ್ಬರು ಕ್ಲೀನ್ ಮಾಡ್ತಾಯಿದ್ದಾರೆ 2nd ಫ್ಲೋರು. ನಾನು ಈಗ ತಾನೇ ಅದು ಸಾಂಬಾರು ಮಾಡಿಟ್ಟು ಬಂದಿದ್ದೀನಿ ಮೇಲಕ್ಕೆ. ಅದು ಆ್ಯಕ್ಚುಲಿ ಹಿಂದಿನ ದಿವ್ಸದ ವ್ಲಾಗ್ ಅದು. ಈಗ ಆಲ್ರೆಡಿ ಇಲ್ಲಿ ಕ್ಲೀನ್ ಆಗಿದೆ. ಮಿನಿ ಹಾಲ್ದು ಕ್ಲೀನ್ ಆಗಿದೆ, ಲಿವಿಂಗ್ ರೂಮ್ದು. ಇವಾಗ ನಮ್ಮ ರೂಮನ್ನು ನೋಡೋಣ. ಅಲ್ಲೂ ಕೂಡ ಕ್ಲೀನಿಂಗ್ ನಡೀತಾ ಇದೆ ನೋಡಿ. ಜ್ಯೋತಿ ಎಲ್ಲ ಧೂಳೆಲ್ಲ ಒದರಿ ಎಲ್ಲ ಗುಡಿಸ್ತಾ ಇದ್ದಾರೆ. ಬಟ್ ಆ್ಯಕ್ಚುಲಿ ನಾನು ಸ್ಯಾಟರ್ಡೆ ಮತ್ತು ಟ್ಯೂಸ್ಡೇ ವಾರಕ್ಕೆ 2 ಸಲ ಧೂಳನ್ನು ಒದ್ರಕೊಂಡ್ಬಿಡ್ತೀನಿ ನನ್ನ ರೂಮಿಂದೆಲ್ಲನೂ.
ಆದರೂ ಇವಾಗ ವೆಟ್ ಕ್ಲಾತಲ್ಲೆಲ್ಲ ಒರೆಸ್ತಾ ಇದ್ದಾರೆ, ಹಬ್ಬ ಆಗಿರೋದ್ರಿಂದ ಫುಲ್ಲು ಕ್ಲೀನ್ ಮಾಡ್ತಿದ್ದಾರೆ. ಸ್ವಲ್ಪ ಅಂಟ್ಕೊಂಡಿದೆ ಮಧ್ಯದಲ್ಲಿ. ನಿಶ್ವಿಕಾ ಕೂಡ ಇಲ್ಲೇ ಎಲ್ಲೋ ಇದ್ದಾಳೆ. ನಿಶ್ವಿಕಾ ಅವಳಿಲ್ಲಿ ಆಟ ಆಡ್ತಿದ್ದಾಳೆ. ಕೋಲ್ ಹಿಡ್ಕೊಂಡು ಆ ಬ್ರೂಮ್ ಸ್ಟಿಕ್ ಕಟ್ಟಿದ್ದಾರೆ, ಅದನ್ನ ಹಿಡ್ಕೊಂಡು ಆಟ ಆಡ್ತಿದ್ದಾಳೆ ಕಡ್ಡಿಗೆ. ಕೆಳಗಡೆ ಪಾಪು ಮಲ್ಕೊಂಡಿದ್ದಾನೆ. ಸೊ ನಾನೀಗ ಒಂದು ವಿಸಿಟ್ ಕೊಟ್ಟೆ, ಜಸ್ಟ್ ನಾವು ಸಾಂಬಾರು ಮಾಡಿಟ್ಬಿಟ್ಟು ಬಂದೆ. ಆಯಿತು, ಸೆಕೆಂಡ್ ಫ್ಲೋರ್ ಕ್ಲೀನಿಂಗ್ ಮುಗಿದಿದೆ. ಇನ್ನೇ ನಮ್ಮ ರೂಮ್ ಆದರೆ ಮುಗೀತು ಸೆಕೆಂಡ್ ಫ್ಲೋರ್ದು ಕೂಡ. ಇನ್ನು ಗ್ರೌಂಡ್ ಫ್ಲೋರ್ದು ನಾಳೆ ಕ್ಲೀನ್ ಮಾಡ್ತಾರೆ. ಸೊ ಗ್ರೌಂಡ್ ಫ್ಲೋರ್ದು ನಾಳೆ ನಾನು ಸೆಕೆಂಡ್ ವ್ಲಾಗನ್ನಾಗಿ ಅಪ್ಡೇಟ್ ಮಾಡ್ತೀನಿ ಕ್ಲೀನಿಂಗ್ದು. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಒಂದು ಲೈಕನ್ನು ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.